ಆಗುತ್ತೆ ಬಗುತ್ತೆ ಹೆಂಗೆ ನೋಡ್ತಾನೆ ಗೊತ್ತಾ ಕ್ಯಾಮ್ರಾ ನನಗೆ ಅಚ್ಚಪತಿ ಅಮ್ಮಸೆ ಉಡು ಅಚ್ಚಪತಿ ಅಮ್ಮಸೆ ಉಡು ಸ್ಮೈಲ್ ಕೊಡ್ತಾನೆ ಲಕ್ಕಿ ಏನಪ್ಪ ಅದು ಆಯ್ತು ಚಿಕ್ಕಿ ಚಿಕ್ಕಡಿ 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 ಲೊಡ್ಡೆ ಬೇಡ ಹೆಣ್ಣು ರೈಟ್ ಕೈ ಮಾಡು ರೇ ಲೊಡ್ಡೆ ಏಯ್ ರೈಟ್ ಕೈ ಬೇಡ ಆಗೈತಾಗ ಬಾಯಿನ ಹೇಳ್ತಾನಂತೆ ಅವನು ದೇವ್ರೆ ಇದು ನೋಡಿ ತಿನ್ನೋ ಹುಟ್ಟು. ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಫೈನಲಿ ತುಂಬ ದಿನ ಆದಮೇಲೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಮಗುವಿನ 8 ಮಂತ್ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು, ಹಾಗೆ ನನ್ನ ಮಗು ಈ ತಿಂಗಳಲ್ಲಿ ಏನೆಲ್ಲ ಮಾಡ್ತಿದೆ ನೋಡೋಣ ಬನ್ನಿ. ಒಂದು ಚಿಕ್ಕ ರೀಕ್ಯಾಪ್. ಅವನಿಗೆ ಫಸ್ಟ್ ಸತಿ ಮಾಡಿದಾಗಲೇ ಜೋಶ್ ಜಾಸ್ತಿ, ಸೆಕೆಂಡ್ ಸತಿ ಮಾಡಿದಾಗ ಅಷ್ಟಿಲ್ಲ. ಸ್ಮೈಲ್ 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 ನಾಟಕದ ಮಲ್ಲಿ ತಲೆ ಹೆಂಗ್ ಬೋಡರ್ಸೋ ಶೋನೋ ನಿನ್ನ ತಲೆ ಬೋಡರ್ಸೋದು ಬಿಸಾಕ್ತಾನ ಹೋಗು. ಲಕ್ಕಿ ಲಕ್ಕಿ ತಲೆ ಬೋರ್ಡರ್ಸೋದು ಹೆಂಗ್ ನಿನ್ಗೆ? ಚೆನ್ನ ತಲೆ ಬೋರ್ಡರ್ಸೋದು ಹೆಂಗ್ ನಿನ್ಗೆ? ದಿವ್ಯಾ ನೀನ್ ಇರಿಟೇಟ್ ಮಾಡೋದಕ್ಕೆ ದಿವ್ಯಾ ನೀನಂದ್ರೆ ಇಷ್ಟ ಆಗಲ್ಲ. ಈ ನಡುವೆ ಪಾಪು ಬಿದ್ದು ಹೇಳೋದು ಜಾಸ್ತಿ ಆಗಿದೆ. ಸೊ ಅದಕ್ಕಂತ ಹ್ಯಾಟ್ ತರಿಸಿದ್ರೆ ಬೇಡ ಅಂತ ಕಿರ್ಚ್ಕೊತಾ ಇದ್ದಾನೆ. ಸೊ ಏನು ಮಾಡೋಕ್ಕಾಗಲ್ಲ, ತೊಟ್ಲಲ್ಲಿ ಹಾಕಿ ಮಲಿಸ್ತಾ ಇದೀವಿ ಅಂತಲೇ ಹೇಳ್ಬೋದು. ಸೊ ಫೈನಲಿ ಈ ಸಲ 8 ಮಂತ್ ಬರ್ತಡೇನ ನಮ್ಮ ಮತ್ತೆ ಮನೇಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೋಗಿದ್ವಿ. ಸೊ ಅವರು ಪಾಪುಗೆ ಬೆಳ್ಳಿ ಕಡಗ, ಬೆಳ್ಳಿ ಬಳೆ, ಬೆಳ್ಳಿ ಉಡ್ದಾರ ಎಲ್ಲ ತಂದುಕೊಟ್ಟಿದ್ರು. ಹಾಗೆ ನಮ್ಮಮ್ಮ ಕೂಡ ಹಾಕಿ ಕಳಿಸ್ಕೊಟ್ಟಿದ್ರು. ಸೊ ಒಂದೇ ದಿನದಲ್ಲಿ ಅಜ್ಜರ ಕಡೆಯಿಂದ ಒಳ್ಳೆ ಗಿಫ್ಟೇ ಲಕ್ಕಿಗೆ ಸಿಕ್ಕಿದೆ. ಹ್ಯಾಪಿ ಬರ್ಡೇ ಟು ಯು ಲಕ್ಕಿ, ಹ್ಯಾಪಿ ಬರ್ಡೇ ಟು ಯು. ಹಾಗೋ ಹೀಗೋ ಮಾಡ್ತಾ 8 ಮಂತ್ ಕೇಕ್ ಕೂಡ ಕಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಈ ಸ್ಪಾರ್ಕಲ್ ಹಚ್ಬೇಕಾದ್ರೆ ನೀವು ಕೂಡ ಹುಷಾರಾಗಿರಿ. ಈ ಥರ ಕೆಟ್ಟೋಗಿರೋ ಸ್ಪಾರ್ಕಲ್ ಇದ್ದರೆ ಸಮ್ಟೈಮ್ಸ್ ಎಫೆಕ್ಟ್ ಆಗುತ್ತಂತೂ ನಿಜ. ಈ ಭಾವ ಅಂತ ಅನ್ಸೋದೇ ಇಲ್ಲ. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರಿಗೂ ಕೇಕ್ ತಿನ್ಸ್ಕೊಂಡು ಫೋಟೋಸ್ನ ಇಟ್ಕೊಂಡ್ವಿ. ಸೊ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬರುತ್ತೆ, ನೀವು ಫಸ್ಟಾಗೆ ನೋಡ್ಬೋದು, ಕಮೆಂಟ್ ಮಾಡ್ಬೋದು. ಹಾಗೆ ನಿಮಗೇನಾದರೂ ಬೇಕಾಗಿರೋ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಮಾಡಿ ತಿಳ್ಕೊಬೋದು. ಹಾಗೆ ಇವತ್ತಿನ ಪ್ರೋಗ್ರಾಮ್ ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಅತ್ತೆ ಮನೇಲಿರೋದ್ರಿಂದ ನಾವಂತೂ ಮನೆಗೆ ಬರೋ ಮಾತೇ ಇಲ್ಲ. ಸೊ ಫನ್ನಾಗಿ ಗೇಮ್ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹರಟೆ ಹೊಡ್ತಾ ಇರ್ತೀವಿ. ಸೊ ಬಂದಿದ್ದೇ ಲೇಟು. ಸೊ ಬೆಳಗ್ಗೆನೇ ಎದ್ದರೆ ಲಕ್ಕಿ ಹೊಟ್ಟೆ ಮೇಲೆ ಜಂಪ್ ಮಾಡಿ ಮೇಲ್ಗಡೆ ಹೋಗ್ಬೇಕಂತ ಕಲಿತಾ ಇದ್ದ. ಮಕ್ಕಳು ದಿನಕ್ಕೊಂದು ಹೊಸದನ್ನು ಕಲಿತಾ ಇರ್ತವೆ. ಬಟ್ ಇವಾಗ ನಾವೇನು ಕ್ಲಾಸ್ ತರ್ತಾ ಇದ್ವಿ, ದೊಡ್ಡವರಾದ್ಮೇಲೆ ಅದಕ್ಕೆ ನಾವು ಬೈತೀವಿ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಎಲ್ಲರ ಮನೇಲೂ ಹೀಗೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇವಾಗ ಮಕ್ಕಳು ಒಂದು ಪೇಪರ್ನ ಅರ್ಧ ಹಾಕಿದ್ರು ಅದನ್ನು ಖುಷಿ ಪಡ್ತೀವಿ. ದೊಡ್ಡವರಾದ್ಮೇಲೆ ಅರ್ಧ ಹಾಕಿದ್ರೆ ಬುದ್ಧಿ ಇದೆಯಾ ನಿನಗೆ, ಇವಾಗಲೂ ಬುದ್ಧಿ ಇಲ್ವಾ, ಹಂಗೆ ಅಂತ ಬೈತೀವಿ. ಸೊ ಅದನ್ನೆಲ್ಲ ಬಿಟ್ಟು ಮಕ್ಕಳು ಬೆಳೆಯೋ ಟೈಮಲ್ಲಿ ಒಳ್ಳೆ ಭವಿಷ್ಯದ ಕಡೆ ಅವ್ರ ಜೀವನನ ರೂಪಿಸೋಕೆ ನಾವು ನೋಡಬೇಕು. ಅವ್ರು ಏನೇ ಮಾಡಿದ್ರು ಅದರಿಂದ ಅವರೊಂದು ಬುದ್ಧಿಯಂತೂ ಕಲ್ತ್ಕೊತಾರೆ. ತಪ್ಪು ಮಾಡಿದಾಗ ಹೀಗಲ್ಲ ಹಾಗೆ ಅಂತ ತಿದ್ದಿ ಹೇಳಬೇಕೆ ಹೊರತು ಪನಿಷ್ಮೆಂಟ್ ಕೊಡಬಾರ್ದು. ಈ ವಿಡಿಯೋ ನೋಡ್ತಾ ನಮ್ಮಮ್ಮ ಕೂಡ ತುಂಬ ಜ್ಞಾಪನ ಬಂತು ಅಂತಲೇ ಹೇಳ್ಬೋದು. ನಮ್ಮಮ್ಮ ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ ನೀವು ಈ ಥರನೇ ಆಡ್ತಾಯಿದ್ದೀರಿ ಹಾಗೆ ಹೀಗೆ ಅಂತ. ಸೊ ಅವ್ರಿಗೂ ಮೆಮೊರೀಸ್ ಇರುತ್ತೆ. ಬಟ್ ದೊಡ್ಡವರಾಗ್ತಾ ಆಗ್ತಾ ಅವರು ಕೂಡ ಎಲ್ಲೋ ಸ್ವಲ್ಪ ಸಾಫ್ಟಿಂದ ಹಾರ್ಡ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಮೊಮ್ಮಕ್ಕಳನ್ನ ನೋಡಿ ಹಳೆ ದಿನನ ಮೆಲ್ಕಾಗ್ತಾ, ಆದರೆ ಮೊಮ್ಮಕ್ಕಳಿಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೇನೋ ಅಂತ ನನಗನ್ಸುತ್ತೆ. ಯಾರ ಮನೇಲೆಲ್ಲ ಈ ಥರನೇ ಆಗ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಮಕ್ಕಳಿದ್ದಾಗ ಮಕ್ಕಳನ್ನ ಹೊಡಿಯೋರು, ಬೈಯೋರು, ಈ ಥರ ಮಾಡ್ತಿದ್ದೆ ಆ ಥರ ಮಾಡ್ತಿದ್ದೆ ಅಂತ. ಬಟ್ ಮೊಮ್ಮಕ್ಕಳ ವಿಷಯದಲ್ಲಿ ಏನೇ ಒಂದು ಚಿಕ್ಕದಿದಾದ್ರೂ ಯಾಕೆ ಮಗು ನೋಡ್ಕೊಳಕ್ಕೆ ಬರ್ತಾ ಇಲ್ವಾ ನಿನಗೆ, ಕೊಡಿ
ಇಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಯಾರ ಮನೇಲೆಲ್ಲ ಪೇರೆಂಟ್ಸ್ ಈ ಥರ ಇದ್ದಾರೆ ಅಂತ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊತೀನಿ. ಹಾಗೆ ನಮ್ಮ ಮನೇಲಿ ಯಾರೆಲ್ಲ ಥರ ಆಡ್ತೀರಂತ ನಾನು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಮ್ಮ ಪಾಪದು ದಿನ ದಿನ ಆಟ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಮಾವಿನಕಾಯಿ, ಸೀಬೆಕಾಯಿ ಮತ್ತು ಪಪ್ಪಾಯ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಆಲ್ರೆಡಿ 8 ಮಂತ್ ಆಗಿರೋದ್ರಿಂದ ನಾನು ಎಲ್ಲ ಥರ ಫ್ರೂಟ್ನ ಅವನಿಗೆ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಅವನಂತೂ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ನಮ್ಮ ಪಾಪು ತೊಂದರೆ ಕೊಟ್ಟಿಲ್ಲ ಅಂದರೂ ನನಗೆ ಸುಧಾರ್ಸೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನನ್ನ ತಂಗಿಯರು ಇರೋದ್ರಿಂದ ನಾನು ಬಚಾವು. ಬಟ್ ಯಾರೆಲ್ಲ ಸಿಂಗಲ್ ಪೇರೆಂಟಾಗಿ ನೋಡ್ಕೊತಿದ್ದಾರೋ, ಇಲ್ಲ ಬೇರೆ ಗಂಡ ಹೆಂಡತಿ ಇಬ್ಬರೇ ಇದ್ದು ನೋಡ್ಕೊತಿದ್ದಾರೋ ಅವರಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತಾರೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ರೂ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಲೇಬೇಕಾಗತ್ತೆ. ಸೊ ಆ ಥರ ಸಿಚುವೇಶನ್ ಎಲ್ಲ ನೀವು ಫೇಸ್ ಮಾಡ್ತಾಯಿದ್ರೆ ಆಗ ಜಸ್ಟ್ ಒಂದು ಪಾಸಿಟಿವ್ ಥಾಟ್ನ ಥಿಂಕ್ ಮಾಡಿ, ಏನಂದರೆ ಈ ಸಮಯ ಹೀಗೆ ಇರಲ್ಲ, ಮುಂದೆ ಬದಲಾಗುತ್ತೆ, ನಾವು ಖುಷಿಯಾಗಿ ಇರೋ ಟೈಮ್ ಬಂದೇ ಬರುತ್ತೆ ಅಂತ. ಹೊಡಿ ಎತ್ಕೊಳ ಚೆಕ್ಕಮ್ಮನ್ನ. ಬುಲ್ಡೆ ಓಪನ್ ಮಾಡು. ಬುಲ್ಡೆ ಓಪನ್ ಮಾಡಬಾರ್ದು ಚಿಕ್ಕಮ್ಮಂಗೆ. ಲಕ್ಕಿ ಮ್ಯಾನ್, ಲಕ್ಕಿ ಮ್ಯಾನ್. ತಕ್ಷಣ ಎಷ್ಟು ಫಾಸ್ಟಾಗಿ ಓಡ್ಬಂದಾರೆ, ಎಲ್ಲ ಹೊಡಿತಾನೆ. ಟೈಮ್ಸ್ ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಇರಬೇಕಾಗತ್ತೆ. ಯಾಕಂದರೆ ಮಗು ಆಟ ಆಡ್ತಿದೆ ಅಂತ, ಅಳ್ತಿದೆ ಅಂತ ಅಲ್ಲ. ನನ್ನ ಮಗ ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಬೇಕಾದ್ರೆ ಆಟ ಆಡ್ತಾನೆ. ಸೊ ಆಗ ಅವನ್ನ ಮಲ್ಸೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದೀವಿ. ಸೊ ಅವಾಗೆಲ್ಲ ನಾವು ಯಾವ ಥರ ಟಿಪ್ಸ್ನ ಯೂಸ್ ಮಾಡಿದ್ವಿ, ಏನೆಲ್ಲ ಫಾಲೋ ಮಾಡಿದ್ವಿ ಅವ್ನು ನಿದ್ದೆ ಮಾಡೋಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ. ಈ ನಡುವೆ ನಮ್ಮ ಪಾಪು ಜಾಸ್ತಿನೇ ತುಂಟಾಟ ಆಡ್ತಿದ್ದ, ನಿದ್ದೆ ಕೂಡ ಮಾಡ್ತಾ ಇರಲಿಲ್ಲ. ಜೊತೆಗೆ ಹೇಳೋದು ಬೀಳೋದು ಜಾಸ್ತಿನಾಗಿತ್ತು. ಹಾಗಾಗಿ ಮನೇಲಿ ಎಲ್ಲರೂ ಮಾತಾಡಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ವಿ. ಸೊ ಅಲ್ಲಿ ತಾಯ್ತ ಕಟ್ಟಿಸ್ಕೊಂಡು ಬಂದಮೇಲೆ ಸ್ವಲ್ಪ ಈ ನಡುವೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಅದು ಒಂದು ನಮ್ಮ ನಂಬಿಕೆ, ಒಂದು ಪಾಸಿಟಿವ್ ವೈಬ್ ಅನ್ನೋದಕ್ಕೋಸ್ಕರ ನಾವು ಹೋಗಿ ಕಟ್ಸ್ಕೊಂಬರೋದು. ಓಕೆನಾ, ನಮ್ಮ ಮನಸ್ಸಿಗೆ ಪಾಸಿಟಿವ್ನೆಸ್ ಬೇಕು, ಅದಕ್ಕೋಸ್ಕರ ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ. ತಲೆಗೆ ಟೊಪ್ಪಿ ಹಾಕಿರೋದು ನೋಡ್ರಿ ಹೆಂಗೆ ಆಡ್ತಾ ಇದೆ ನೋಡ್ರಿ. ಇದೆ ಈ ಮಗು ಯಾಕೆ ಹಿಂಗೆ ಆಡ್ತಾ ಇದೆ ಅಂತ ಅಂದರೆ ಈ ಟೊಪ್ಪಿ ಹಾಕಿರೋದ್ರಿಂದ. ಸೊ ಈ ವಿಡಿಯೋಗಳನ್ನ ನಿಮಗೆ ನೋಡ್ತಾ ಇದ್ದರೆ ನೋಡಬೇಕು ಅಂತ ಅನಿಸುತ್ತೋ ಇಲ್ಲ ಸ್ಕಿಪ್ ಮಾಡಬೇಕು ಅಂತ ಅನಿಸುತ್ತೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇಂಥ ಪುಟ್ಟ ಪುಟ್ಟ ಮೂಮೆಂಟ್ಸ್ನೆಲ್ಲ ನಾನು ನನ್ನ ಮೆಮೊರಿ ಡೈರಿಲಿ ಸಂಗ್ರಹಿಸಿಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಾಪುಗೆ ಅದು ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಹಂಗೆ ಮೆಮೊರಿಯಲ್ಲಿ ನೆನೆಸ್ಕೊಳ್ಳೋದಕ್ಕಿಂತ ನಾನು ಈ ಥರ ಎಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡು ನೋಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಸೊ ಸಣ್ಣ ಸಣ್ಣ ಮೂಮೆಂಟ್ನು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಚಾನಲ್ ಮೇಲೆ ಹಾಗೆ ನನ್ನ ಕಂಟೆಂಟ್ ಮೇಲೆ ಇರಲಿ. ಹಾಗೆ ಹೊಸ ಥರ ಯಾವುದಾದ್ರೂ ಫೋಟೋಸ್ ಐಡಿಯಾ ಇಲ್ಲ ಕಂಟೆಂಟ್ ಬೇಕಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಅಡುಗೆ ಮಾಡ್ತೀವಿ, ಆದರೆ ಅಡುಗೆ ಮಾಡಿರೋದು ವೀಡಿಯೋನ ಹಿಡಿಯೋಕ್ಕಾಗಲ್ಲ. ಯಾಕಂದರೆ ಹಾಲಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರೆ, ಕಿಚನಲ್ಲಿ ಒಂದು ಕೆಲಸ ನಡೀತಾ ಇರುತ್ತೆ, ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಒಂದು ಕೆಲಸ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಗೆ ಶೇರ್ ಮಾಡೋಕ್ಕಾಗಲ್ಲ. ಸೊ ನಿಮಗೇನೋ ಆ ಥರ ವೀಡಿಯೋ ಬೇಕಿದ್ರೆ ನಿಮಗೋಸ್ಕರ ನಾನು ಬೇಕಾದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್, ಟೇಕ್ ಕೇರ್.